ಹಾಯ್ ಡಿವೈನ್ ಸೋಲ್ಸ್, ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕೆ ಅಂತಂದರೆ ನನಗೆ ಸಡನ್ನಾಗಿ ಒಂದು ಮ್ಯಾನಿಫೆಸ್ಟೇಷನ್ ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತು. ನಾನು ತುಂಬ ದಿನದಿಂದ ಚಾನಲ್ ಓಪನ್ ಮಾಡೋಕ್ಕಿಂತ ಮುಂಚೆನೇ ಅಂದ್ಕೊಂಡಿದ್ದೆ ಮ್ಯಾನಿಫೆಸ್ಟೇಷನ್ ಹಾಕಬೇಕು, ಸ್ವಿಚ್ ವರ್ಡ್ ಬಗ್ಗೆ ಹೇಳಬೇಕು, ವೂಲ್ಫ್ ಬಗ್ಗೆ ಹೇಳಬೇಕು, ತುಂಬ ಎಷ್ಟೊಂದು ಬೇರೆ ಬೇರೆ ಮೆಥಡ್ ಇದೆ ಅದನ್ನು ಹೇಳಬೇಕು ಅಂತ. ಬಟ್ ನಾನು ಎಂತಕ್ಕೆ ಮಾಡಿಲ್ಲ ಅಂದರೆ, ಎಷ್ಟೊಂದು ಜನ ಮ್ಯಾನಿಫೆಸ್ಟೇಷನ್ ಅಂತಂದರೆ ಹುಚ್ಚರ ಥರ ಗೀಳಾಗಿ ಮಾಡ್ತಾರೆ. ಅಂತಂದರೆ ರಿಯಲಿಸ್ಟಿಕ್ಕಾಗಿ ಮಾಡೋಕ್ಕೋಗಲ್ಲ, ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಇಡಲ್ಲ, ಅನ್ವಾಂಟೆಡ್ ಆಗಿ. ಫಾರ್ ಎಕ್ಸಾಂಪಲ್ 1 ಕೋಟಿ ಬೇಕು ನನಗೆ ಅಂತ ಮಾಡ್ತಾರೆ, ವರ್ಕ್ ಆಗಲ್ಲ. ಇನ್ನು ಎಷ್ಟೊಂದು ಜನ ನಂಬಿಕೆ ಇಲ್ಲದೇ ಮಾಡ್ತಾರೆ. ಸೊ ಅದರಿಂದ ನಾನು ಸುಮ್ಮನೆ ಮ್ಯಾನಿಫೆಸ್ಟೇಷನ್ದು ಸಡನ್ನಾಗಿ ಒಂದು ಬೇಸಿಕ್ಸ್ ಇಲ್ದೇ ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ ಹೆಂಗೆ ಮಾಡಬೇಕು ಅಂತ. ಮತ್ತು ಸುಮ್ಮನೆ ಅನ್ವಾಂಟೆಡಾಗಿ ಅವ್ರ ಎನರ್ಜಿ ವೇಸ್ಟ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡೆ. ಇದರಲ್ಲಿ ನಾನು ಕಂಪ್ಲೀಟಾಗಿ ಮ್ಯಾನಿಫೆಸ್ಟೇಷನ್ ಅಂದ್ರೇನು ಅಂತ ನಾನು ಕವರ್ ಮಾಡಲ್ಲ, ಬೇರೆ ಒಂದು ವಿಡಿಯೋ ನಾನು ಮಾಡ್ತೀನಿ. ಇದರಲ್ಲಿ ಇವತ್ತು 7/7 ಪೋರ್ಟಲ್ ಅಂತಂದರೆ ಇವತ್ತು ಜುಲೈ 7ನೇ ತಾರೀಕು ಆಗಿದೆ. ಈ ವಿಡಿಯೋ ನಿಮಗೆ 8ನೇ ತಾರೀಕು ಸಿಕ್ಕಿದ್ರು ಓಕೆ, 9ನೇ ತಾರೀಕು ಸಿಕ್ಕಿದ್ರು ಓಕೆ. ಮೈಂಡ್ಗೆ ಅರ್ಧ ಕ್ವಶನ್ ಮಾಡ್ಕೊಂಡು ನೆಗೆಟಿವ್ ಥಿಂಕ್ ಮಾಡ್ಕೊಂಡು ಓಕೆ, ಈ ವಿಡಿಯೋ ನನಗೆ 7ನೇ ತಾರೀಕು ಸಿಕ್ಕಿಲ್ಲ ಅಂದರೆ ನನಗೆ 8ನೇ ತಾರೀಕು ಸಿಕ್ಕಿದೆ, ಏನಪ್ಪ ಮಾಡೋದು, ಇವತ್ತು ನಾನು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗಲ್ವಾ, ಅಥವಾ 7 ಗಂಟೆ 7 ನಿಮಿಷಕ್ಕೆ ಮಾಡಬೇಕಾ, 11 ಗಂಟೆ 11 ನಿಮಿಷಕ್ಕೆ ಮಾಡಬೇಕಾ, ಆ ರೀತಿ ಎಲ್ಲ ಓವರಾಗಿ ಥಿಂಕ್ ಮಾಡಬೇಡಿ. ನೀವು ಥಿಂಕ್ ಮಾಡಿದ ತಕ್ಷಣ ಈ ಎನರ್ಜಿನ ಡೌಟ್ ಪಡ್ತಾ ಇದ್ದೀರಾ ಅಂತ ಆಗುತ್ತೆ. ನಾನು ಕಾರ್ಡ್ ಶಫಲ್ ಮಾಡಿದೆ ಮ್ಯಾನಿಫೆಸ್ಟೇಷನ್ ಜೊತೆಗೆ ನನ್ನ ವ್ಯೂವರ್ಸ್ ಯಾರೆಲ್ಲ ಮಾಡ್ತಾರೆ, ನಾನು ಶನಿದೇವ್ರನ್ನ ಬೇಡ್ಕೊಂಡು, ಅಥವಾ ನೀವು ಶನಿದೇವ್ರ ಜೊತೆ ಕನೆಕ್ಟ್ ಆಗಿಲ್ಲ ಅಂದರೆ ಇಟ್ಸ್ ಓಕೆ. ನಿಮ್ಗೆ ಯಾವ ದೇವರು ನೀವು ವರ್ಷಿಪ್ ಮಾಡ್ತೀರೋ ಅದನ್ನು ನೀವು ಇದು ಮಾಡ್ಕೊಳ್ಬೋದು. ಯಾಕೆಂದರೆ ನಂದು ಯಾವುದೇ ವೀಡಿಯೋ ನಾನು ಎಲ್ಲ ರೀತಿಯೂ ಹೇಳ್ತೀನಿ, ಗಂಡು ಹೆಣ್ಣು ಜಾತಿ ಧರ್ಮ ಇದೇನು ನಾನು ನಂಬಲ್ಲ. ಅದಕ್ಕೆ ನಾನು ಎಲ್ಲರಿಗೂ ಡಿವೈನ್ ಸೋಲ್ಸ್ ಅಂತ ಕರೆಯೋದು. ನಿಮ್ದು ಯಾವ ದೇವ್ರು ಕನೆಕ್ಟ್ ಆಗಿದಾರೋ ಆ ದೇವ್ರ ಕನೆಕ್ಟಿಂದ ಈ ಔಟ್ಕಮ್ ಇದೆ. ಈ ಮ್ಯಾನಿಫೆಸ್ಟೇಷನ್ ನೀವು ಮಾಡಿದ್ರೆ ನೀವು ಲೈಫಲ್ಲಿ ಮತ್ತೆ ನೀವು ಹೊಸ ಚೈತನ್ಯ, ಲವಲವಿಕೆ, ನಿಮ್ಮ ಲೈಫ್ ತುಂಬ ಅಗ್ರ ಆಗುತ್ತೆ. ಮೇ ಬಿ ಎಷ್ಟೊಂದು ಜನ ಇದಕ್ಕೆ ತುಂಬ ಜನ ಮೇ ಬಿ ಆಲ್ರೆಡಿ ಇಂಟೆನ್ಷನ್ ಸೆಟ್ ಮಾಡಿರ್ಬೋದು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ. ಲೈಕ್ ಅನ್ವಾಂಟೆಡ್ ಎನರ್ಜಿನ ನಿಮ್ಮ ಲೈಫಲ್ಲಿ ರಿಮೂವ್ ಮಾಡೋದಕ್ಕೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು. ಎಷ್ಟೊಂದು ಜನ ಪಾಸಿಟಿವ್ ಜಾಬ್ಗೋಸ್ಕರ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡಿರ್ಬೋದು. ಎಷ್ಟೊಂದು ಜನ ಕಮ್ ಬ್ಯಾಕ್ ಆಗಲಿ ಅಂತ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಬೋದು. ನನಗೆ ಎನರ್ಜಿ ಆ ರೀತಿ ಸೆನ್ಸ್ ಆಗ್ತಿದೆ. ಅಥವಾ ಅದನ್ನು ಬಿಟ್ಟು ಮಾಡಿದ್ರು ಇಟ್ಸ್ ಕ್ವೈಟ್ ಆ್ಯಂಡ್ ಗುಡ್. ಔಟ್ಕಮ್ ಮಾತ್ರ ನಿಮಗೆ 100% ಸಕ್ಸಸ್ ಇದೆ. ಅದಕ್ಕೆ ನಾನು ಕಾರ್ಡ್ ಶಫಲ್ ಮಾಡಿ ಕಾರ್ಡ್ ಜೊತೆಗೆ ಮ್ಯಾನಿಫೆಸ್ಟೇಷನ್ ಮೆಥಡ್ ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಈಗ ಬಂದು 7/7 ಪೋರ್ಟಲ್ ಅಂತಂದರೆ ಏನಪ್ಪ ಅಂತ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮ್ಯಾನಿಫೆಸ್ಟೇಷನ್ನ ಸಿಂಪಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮ್ಯಾನಿಫೆಸ್ಟೇಷನ್ ಅಂತಂದರೆ ನಮ್ಗೆ ಏನು ಬೇಕೋ ಅದನ್ನು ಮಾಡೋದು, ಏನು ಬೇಕೋ ಅದನ್ನು ನಾವು ಪಡ್ಕೊಳ್ಳೋದು. ಅದು ಸ್ಪಿರಿಚುವಲಿ ಸೈಂಟಿಫಿಕಲಿ ಯಾವಾಗ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ನಮ್ಮ ಮೈಂಡಲ್ಲಿ ಒಂದು RAS ಅಂತ ಒಂದು ಸಿಸ್ಟಮ್ ಇರುತ್ತೆ ನಮ್ಮದು ಬ್ರೈನಲ್ಲಿ. ಯಾಕೆ ಎಷ್ಟೊಂದು ಜನ ಸೈನ್ಸ್ ಓದಿರೋರಿಗೆ ಇದು ಗೊತ್ತಿರುತ್ತೆ, ಅಥವಾ ಸಪೋಸ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೂ RAS ಅಂತಂದರೆ ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಅಂತಂದರೆ ನಾವೇನು ನೋಡ್ತೀವಿ ಅದೇ ರೀತಿ ನಮ್ಮ ಮೈಂಡ್ಗೆ ಅಟ್ರ್ಯಾಕ್ಟ್ ಆಗುತ್ತೆ. ಅದು ಸ್ಪಿರಿಚುವಲಿ ಆಗಿಲ್ಲ ಅಂತಂದ್ರೂ ಅದು ನಮ್ಮ ಮೈಂಡ್ ಅದೇ ರೀತಿ ಗ್ರಾಸ್ಪ್ ಮಾಡ್ತಾ ಇರುತ್ತೆ. ಯಾವ ರೀತಿ ಅಂತಂದರೆ, ನೀವು ಜಸ್ಟ್ ಈಗ ವಿಡಿಯೋ ನೋಡ್ಬೇಕಾದ್ರೆ ನೀವೆಲ್ಲಾದರೂ ಕೂತೀರಿ, ನೀವು ಒಂದು ಬ್ಲ್ಯಾಕ್ ಕಲರ್ ಅಂತ ಅಂದ್ಕೊಳ್ಳಿ, ನಿಮ್ಮ ಸುತ್ತಮುತ್ತ ನೋಡಿ ಬ್ಲ್ಯಾಕ್ ಕಲರ್ ನಿಮ್ಮ ಕಂಡೇ ಕಾಣುತ್ತೆ. ಇದು ನನ್ನ ಪಕ್ಕ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ. ಯಾಕೆಂದರೆ ಇದು ಮ್ಯಾನಿಫೆಸ್ಟೇಷನ್ ಅನ್ನೋದಕ್ಕಿಂತ ಫಸ್ಟ್ ಬಂದು RAS ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್. ನಮ್ಮ ಬ್ರೈನ್ಗೆ ನಮಗೆ ಬ್ಲ್ಯಾಕೇ ಬೇಕು ಅಂತ ನಾವು ಹೇಳಿರ್ತೀವಿ, ಸೊ ಅದಕ್ಕೆ ಬ್ಲ್ಯಾಕ್ ಕಂಡಿರುತ್ತೆ. ಮ್ಯಾನಿಫೆಸ್ಟೇಷನ್ ಕೂಡ ಹಂಗೆ, ನಾವೇನು ಥಿಂಕ್ ಮಾಡ್ತೀವಿ ಅದೇ ರೀತಿ ಔಟ್ಕಮ್ ಬರುತ್ತೆ. ನಮ್ಮ ಸುತ್ತಮುತ್ತ ಯಾವ ಜನ ಇರ್ತದೆ ಅದೇ ರೀತಿ ಬರ್ತದೆ. ಒಂದು ರಿಚುವಲ್ ಮಾಡಿದ ತಕ್ಷಣವೇ ನಿಮಗೆ ಎಲ್ಲ ವರ್ಕೌಟ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಒಂದೊಳ್ಳೆ ಫ್ಯೂಚರ್ ಪಾರ್ಟ್ನರ್ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂದರೆ ಮಾಡಿಬಿಟ್ಟು ಅದಾದಮೇಲೆ ನೀವು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅವಕಾಶ ಕೊಟ್ಟರೆ ಏನು ಪ್ರಯೋಜನ? ನೀವು ಯೂನಿವರ್ಸ್ಗೆ ಯಾವ ರೀತಿ ಸಂದೇಶ ತಿಳಿಸ್ತಾ ಇದ್ದೀರಾ? ಓಕೆ, ಇವರು ಬರೀ ರಿಚುವಲ್ ಮಾಡ್ತಾರೆ ಮತ್ತು ಇವ್ರಿಗೆ ಓಲ್ಡ್ ಲೈಫೇ ಬೇಕು ಅಂತ ಅದನ್ನೇ ಮ್ಯಾನಿಫೆಸ್ಟ್ ಮಾಡಿಬಿಡುತ್ತೆ. ಸೊ ಮ್ಯಾನಿಫೆಸ್ಟ್ ಅಂತಂದರೆ ಬರೀ ರಿಚುವಲ್ ಅಲ್ಲ, ಅದರಿಂದ ಆಚೆಗೆ ನಾವು ಯಾವ ರೀತಿ ಇರ್ತೀವಿ, ಪ್ರತಿ ಕ್ಷಣ ಪ್ರತಿದಿನ ಪ್ರತಿಯೊಂದು ಆಲೋಚನೆ ಡೌಟ್ ಪಡ್ದೇ ಮಾಡುವಂಥ ಧನಾತ್ಮಕ ಕ್ರಿಯೆಗೆ ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಇನ್ನೊಂದು ವಿಡಿಯೋದಲ್ಲಿ ಮಗದಷ್ಟು ನಾವು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ. ಈಗ ಮೇ ಬಿ ನಿಮಗೆ ರಿಚುವಲ್ ಮಾತ್ರ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿಮ್ಗೆ ಆಲ್ರೆಡಿ ಬೋರ್ ಆಗ್ತಾ ಇರ್ಬೋದು ಟಾಪಿಕ್ ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಬಟ್ ಇದು ನಿಮ್ಗೆ ತುಂಬ ರಿಕ್ವೈರ್ಡ್ ಇದೆ. ಸೊ ವಾಟ್ ಈಸ್ 7/7 ಪೋರ್ಟಲ್ ಹಂಗಂತಂದರೆ, 7/7 ಅಂತಂದರೆ ಎಲ್ಲೂ ಮೇಲ್ಗಡೆ 7/7 ಅಂತ ಆಕಾಶದಲ್ಲಿ ಓಪನ್ ಆಗಿ ಗೇಟ್ ಓಪನ್ ಆಗಿ ಅದೇನೂ ಆಗೋದಿಲ್ಲ. ಅದು ನಮ್ಮದು ಕಲ್ಪನೆ ಅಷ್ಟೇ, ಮನುಷ್ಯರ ಕಲ್ಪನೆ. ಅದು ತುಂಬ
ಚೆನ್ನಾಗಿ ನೋಡಿ. ಮನುಷ್ಯ ಎಷ್ಟು ತುಂಬ ಒಂದು ಒಳ್ಳೆ ಜೀವಿ ಅಂತಂದರೆ ಒಳ್ಳೆಯದನ್ನು ಒಳ್ಳೆ ರೀತಿ ಎಷ್ಟೊಂದು ನಾವು ಸ್ವರ್ಗಲೋಕ ಇರ್ಬೋದು ಅದನ್ನೆಲ್ಲ ಎಷ್ಟು ತುಂಬ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀವಿ. ಅದಿದೆಯೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದೇವರಂತೂ ಇರೋದು ನಿಜ. ಅದು ಅದೇ ರೀತಿ ಬಾಗಿಲುಗಳಿದೆ, ಅದೇ ರೀತಿ ಮೋಡದ ಮಧ್ಯೆ ಸ್ವರ್ಗ ಇದೆ, ಅದೆಲ್ಲ ನಮ್ಮದು ಕ್ರಿಯೇಟಿವಿಟಿ, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿರೋದು. ಸೊ ಇದು ಅಷ್ಟೇ 7/7 ಪೋರ್ಟಲ್ ಅಂತಂದರೆ ಸಾಂಕೇತಿಕವಾಗಿ ಒಂದು ಲಕ್ ಅಬಂಡೆನ್ಸ್ ಓಪನ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಯಾವಾಗ ಬೇಕಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಮತ್ತು ಯಾಕೆ ಸರ್ ಇವಾಗಲೇ ಹೆಚ್ಚು ಮಹತ್ವ ಇರುತ್ತೆ ಅಂತಂದರೆ, ನಾವು ದಿನ ಪೂಜೆ ಮಾಡ್ತಾ ಇರ್ತೀವಿ ಮನೇಲಿ. ಹಬ್ಬದ ದಿನ ಪೂಜೆ ಮಾಡಿದಾಗ ಎಷ್ಟು ವ್ಯತ್ಯಾಸ ಇರುತ್ತೆ, ಎನರ್ಜಿ ಎಷ್ಟು ಪಾಸಿಟಿವ್ ಇರುತ್ತೆ, ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಪಾಸಿಟಿವಿಟಿ ಬರುತ್ತೆ. ಬಟ್ ಮನೇಲಿ ಯಾಕೆ ಅಷ್ಟಿರಲ್ಲ ಅಂತಂದರೆ, ಕೆಲವೊಂದು ಪೋರ್ಟಲ್ ಕೆಲವೊಂದು ಸಮಯ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ನೀವು ಇವತ್ತು ಮಾಡಿಲ್ಲ ಅಂತಂದರೆ ಇಟ್ಸ್ ಓಕೆ, ನಿಮ್ಗೆ ಯಾವಾಗ ಸಿಗುತ್ತೆ ಯಾವಾಗ ಮಾಡಿ. ಒಂದು ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ಇರೋ ಸಮಯನ ಚೆನ್ನಾಗಿ ಉಪಯೋಗಿಸ್ಕೊಬೋದು. ಅಥವಾ ಆಗಿಲ್ಲ ಅಂದರೆ ಸರಿಯಾದ ಸಮಯದಲ್ಲಿ ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಎರಡೂ ರೀತಿ ಮಾಡ್ಬೋದು. ಒಂದು ಮೈಂಡ್ ಸೆಟ್ಟಿಗೆ ಬಿಟ್ಟಿದ್ದು ಒಂದು ಸಮಯನ ಉಪಯೋಗಿಸ್ಕೊಳ್ಬೋದು. ಸೊ ಇವಾಗ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡೋದು? ಫಸ್ಟು ನೀವು ಕೂರಿ ತುಂಬ ಶಾಂತವಾಗಿ, ನೀವು ತುಂಬ ಗಡಿಬಿಡಿ ಮಾಡ್ಕೊಳ್ಬೇಡಿ. ಫಸ್ಟ್ ನಿಮ್ಗೆ ಏನು ಬೇಕು, ಒಂದು ಜಾಬಾ ಅಥವಾ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಅಟ್ರ್ಯಾಕ್ಟ್ ಮಾಡೋದು ಯಾವುದೇ ವಿಷಯ ಆಗಲಿ, ಫಸ್ಟ್ ಕ್ಲಾರಿಟಿ ಇರಲಿ. ಒಂದು ನೀವು ಯಾವ್ದಾರ ವ್ಯಕ್ತಿನ ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ದಯವಿಟ್ಟು ಒಂದು ಇದನ್ನು ನೆನ್ಪಿಟ್ಕೊಳ್ಳಿ, ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದನ್ನೇ ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕಾರಣ ಏನಕ್ಕೆ ಅಂತಂದರೆ, ವ್ಯಕ್ತಿ ಯಾವ ರೀತಿ ಅಂತ ನಿಮ್ಗೆ ಗೊತ್ತಿರಲ್ಲ. ಬೆಟರ್ ನೀವು ಒಂದು ವ್ಯಕ್ತಿನ ಮಾಡೋದಕ್ಕಿಂತ ಒಂದು ಕ್ಯಾರೆಕ್ಟರ್ನ, ಒಂದು ಈಗ ಈ ರೀತಿ ಇರುವಂಥ ಗುಣಗಳನ್ನ ನನಗೆ ಕೊಡು ವ್ಯಕ್ತಿ, ಕೊಡು ಯೂನಿವರ್ಸ್, ಈ ರೀತಿ ಗುಣಗಳನ್ನು ಹೊಂದಿರುವಂಥ ವ್ಯಕ್ತಿನ ಕೊಡು ಯೂನಿವರ್ಸ್ ಅಂತ ನೀವು ಮ್ಯಾನಿಫೆಸ್ಟೇಷನ್ ಮಾಡಿ. ಕೊಡು ಅಂತಲ್ಲ, ಆ್ಯಕ್ಚುಲಿ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಆಲ್ರೆಡಿ ಆಗಿದೆ ಅಂತ ಮಾಡಬೇಕು. ನೀವು ಒಂದು ಕಡೆ ಕೂತ್ಕೊಳ್ಳಿ, ಒಂದು ಪೆನ್ನು ಪೇಪರ್ ತಗೊಳ್ಳಿ. ಪೆನ್ ಯಾವ ಕಲರ್ ಇರಬೇಕು, ಪೇಪರ್ ಯಾವ ಕಲರ್ ಇರಬೇಕು ತಲೆ ಕೆಡಿಸ್ಕೊಳ್ಬೇಡಿ. ಯಾವ ಶೇಪಲ್ಲಾದರೂ ಇರಲಿ, ಏನಾದರೂ ಇರಲಿ. ಒಂದು ದೀಪನ ಹಚ್ಚಿ, ದೀಪನೇ ಹಚ್ಬೇಕಾ, ಯಾವ ಎಣ್ಣೆ ಹಚ್ಚಬೇಕು, ಯಾವ ಕ್ಯಾಂಡಲ್ ಹಚ್ಚಬೇಕು, ಓ ನೋ ಅಗ್ನಿ ಇರಬೇಕು ನಿಮ್ಮ ಮುಂದೆ. ಸರ್ ಇಲ್ಲ ನಮಗೆ, ಇಟ್ಸ್ ಓಕೆ. ನೀವು ಮೆಂಟಲಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಅಗ್ನಿ ನಿಮ್ಮ ಮುಂದೆ ಇದೆ ಅಂತ. ನಿಮ್ಗೇನು ಬೇಕು 7 ಟೈಮ್ ಆಲ್ರೆಡಿ ಆಗಿದೆ ಅಂತ ಬರೀರಿ. ಅಂತಂದರೆ ಆಲ್ರೆಡಿ ಅದು ಪಾಸ್ಟ್ ಟೆನ್ಸಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆ ಹೇಳ್ತಾರೆ, ನನಗೊಂದು ಜಾಬ್ ಬೇಕು ಅಂತಂದರೆ, ಧನ್ಯವಾದಗಳು ಯೂನಿವರ್ಸ್, ನನಗೆ ಯೂನಿವರ್ಸ್ ಬಂದು ನಿಮ್ಮ ಇಷ್ಟವಾದ ದೇವರು ಹಾಕೊಳ್ಬೋದು. ಇಂಥ ಕಂಪನಿಯಲ್ಲಿ ಇಷ್ಟು ಅಮೌಂಟ್ ಜೊತೆಗೆ ತುಂಬ ಚೆನ್ನಾಗಿರೋ ಜಾಬ್ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಈ ರೀತಿ ನಾನು ಬರಿತೀನಿ, ಆಲ್ರೆಡಿ ಕೊಟ್ಟಿದೆ ಅನ್ನೋ ರೀತಿ 7 ಟೈಮ್ ಬರೆದು ಅದನ್ನು ನೀವು ಒಂದು 7 ಡೇಸ್ ನಿಮ್ಮ ಹತ್ರ ಇಟ್ಕೊಂಡು ಆಮೇಲಾದರೂ ಬರ್ನ್ ಮಾಡ್ಬೋದು. ಅಥವಾ ಇಲ್ಲ ಅಂತಂದ್ರೆ ನೀವು ಅದಾದ ತಕ್ಷಣ ಬಿಲೀವ್ ಮಾಡಿ ಅದನ್ನು ಬರ್ನ್ ಮಾಡಿ ಯೂನಿವರ್ಸ್ಗೆ ನೀವು ಸಮರ್ಪಿಸ್ಬೋದು. ಹೆಂಗೆ ಸಮರ್ಪಿಸೋದು? ಡಸ್ಟ್ಬಿನ್ಗಾದರೂ ಹಾಕಿ, ಒಂದು ನೀರಿಗಾದರೂ ಬಿಡಿ, ಅಥವಾ ಎಲ್ಲಾದರೂ ಟೆರೆಸ್ ಮೇಲೆ ಹೋಗ್ಬಿಟ್ಟು ಉಫ್ ಅಂತ ಕೈಯಲ್ಲಿ ಊದ್ಬಿಡಿ. ಸೊ ನೀವೇನೇ ಮಾಡಿದ್ರೂ ಆಲ್ರೆಡಿ ಆಗಿದೆ ಅನ್ನೋ ರೀತಿ ನೀವು ಬರಿಬೇಕು ಅಷ್ಟೇ. ಸೊ ಮೆಥಡ್ ವೆರಿ ವೆರಿ ಸಿಂಪಲ್. ಒಂದು ಪೇಪರ್ ತಗೊಳ್ಳೋದು, ನಿಮ್ಗೆ ಏನು ವಿಶ್ ಬೇಕೋ ಅದನ್ನು 7 ಟೈಮ್ ಪೇಪರ್ ಮೇಲೆ ಆಲ್ರೆಡಿ ಆಗಿದೆ ಅಂತ ಬರೆಯುವಂಥದ್ದು. ಬರೆಯೋಕ್ಕೂ ಇಲ್ಲ ಸರ್, ಪೆನ್ನು ಇಲ್ಲ, ಪೇಪರ್ ಇಲ್ಲ, ನಾನು ಹಾಸ್ಟೆಲಿದ್ದೀನಿ, ಪಿ ಜಿಲಿದ್ದೀನಿ ಎಲ್ಲ ನೋಡ್ತಾರೆ ಅಂದರೆ, ಜಸ್ಟ್ ಫ್ರೆಶ್ ಅಪ್ ಆಗಿ ಕಾಮಾಗಿ ಕೂಲಾಗಿ ನಿಂತ್ಕೊಂಡು ಅದು ಆಲ್ರೆಡಿ ಆಗಿದೆ ಅಂತ 7 ಟೈಮ್ ಮೈಂಡಲ್ಲಿ ವಿಜುವಲೈಸೇಷನ್ ಮಾಡಿ. ಅಥವಾ ವಿಜುವಲೈಸೇಷನ್ ಅಂತಂದರೆ ಅನ್ಕೊಳ್ಳೋದು, ಈಗ ನಾವು ಕಣ್ಣು ಮುಚ್ಕೊಂಡಾಗ ಕನಸು ಬೀಳುತ್ತಲ್ಲ ಆ ರೀತಿ ಅನ್ಕೊಳ್ಳೋದು. ಅಥವಾ ನೀವು ಇದೆರಡು ವರ್ಕ್ ಆಗ್ತಿಲ್ಲ ಅಂತಂದರೆ ಬೆಟರ್ ನೀವು ಜಸ್ಟ್ ಗೋ ಟು ದ ವಾಕ್. ನೀವು ಯಾಕೆಂತಂದರೆ ಮೆಡಿಟೇಷನ್ ಕೂರೋಕ್ಕೂ ಕಷ್ಟ ಅಂತಂದರೆ ವಾಕ್ ಹೋಗಿ. ವಾಕ್ ಹೋಗ್ಬೇಕಾದ್ರೆ ನೀವು ಆಲ್ರೆಡಿ ಅದನ್ನು ಸಕ್ಸಸ್ ಮಾಡಿದ್ದೀರಾ. ಒಂದು ನಿಮ್ಗೆ ಬೇಕಾಗಿರುವಂಥ ವ್ಯಕ್ತಿ ನಿಮ್ಮ ಜೊತೆ ಆಲ್ರೆಡಿ ನಿಮ್ಮ ಲೈಫಲ್ಲಿದ್ದಾರೆ, ಅವ್ರ ಜೊತೆ ವಾಕ್ ಹೋಗ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಜಾಬ್ದು ಆಗಿದ್ದರೆ ಜಸ್ಟ್ ನೀವು ಆ ಜಾಬ್ಗೆ ಸೇರ್ಕೊಂಡಿದ್ದೀರಾ, ಆರಾಮಾಗಿದ್ದೀರಾ, ಎಂಜಾಯ್ ಮಾಡ್ತಾಯಿದ್ದೀರಾ. ಅದ್ರ ಬರೋ ಅಮೌಂಟಿಂದ ನೀವು ನಿಮ್ಮ ಜೊತೆ ನೀವು ಒಂದು ಒಳ್ಳೆ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀರಾ. ನಿಮ್ಮ ಕ್ರಿಯೇಟಿವಿಟಿಗೆ ಹೆಂಗೆ ಬರುತ್ತೆ ಆ ರೀತಿ ಆರಾಮಾಗಿ ಮಾಡಿ. ಸೊ ಜಾಬ್, ಲವ್ ಅಷ್ಟೇ ಇಲ್ಲ, ಯಾವುದನ್ನು ಬೇಕಾದರೂ ಮಾಡ್ಬೋದು. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ಪರ್ಸ್ನಲ್ ರೀಡಿಂಗ್, ಹೀಲಿಂಗ್ ಬೇಕು ಅಂತಂದರೆ ದಯವಿಟ್ಟು ಅದೆಲ್ಲ ಪೇಯ್ಡ್ ಇರುತ್ತೆ. ನಮ್ಮದು ನಂಬರ್ ಇದೆ ವಾಟ್ಸಪ್ಗೆ, ದಯವಿಟ್ಟು ಮೊದಲು ಟೆಕ್ಸ್ಟ್ ಮಾಡಿ. ಸೊ ನೆಕ್ಸ್ಟ್ ನಾನು ನಿಮಗೆ ಸ್ಲಾಟ್ ಕೊಡ್ತೀನಿ, ಆಡಿಯೋ ಕಾಲ, ವೀಡಿಯೋ ಕಾಲ ಅಥವಾ ರೆಕಾರ್ಡೆಡ್ ವಾಯ್ಸ್ ನೋಟ ಅಂತ ನಿಮ್ಮ ಕಂಫರ್ಟ್ ಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ನೀವು ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ, ಧನ್ಯವಾದಗಳು. ಈ ಮೆಥಡ್ನ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್.